Hi fam, welcome back to my YouTube channel. So yes, ಎಲ್ಲರೂ ಕೇಳ್ತಿರೋ ಹಾಗೆ ನಾನು weight loss drink ಕುಡಿತಿದ್ದೇನಲ್ಲ ಅದ ರೆಸಿಪಿ ಕೇಳಿದ್ದೀರಾ. ಸೊ ಅದನ್ನ ನಾನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ. And yes, ಇವತ್ತು ತಾನೇ ನಾನು ಜಿಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ವೀಕ್ ಆಫ್ ದ ಜಿಮ್. ಸೊ ಇವತ್ತು ನಾನು ಮಧ್ಯಾಹ್ನನೇ ಹೋಗಿ ಬಂದುಬಿಟ್ಟೆ ಬಿಕಾಸ್ ಸಾಯಂಕಾಲ ಆದರೆ ತುಂಬ ಕ್ರೌಡ್ ಇರುತ್ತೆ. ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಒಂಥರ ಇರಿಟೇಟೆಡ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಹೋದೆ. ಮಧ್ಯಾಹ್ನ ಯಾರೂ ಇರಲಿಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಡೇ ಜಿಮ್ಮಿಗೆ ಹೋದಾಗಲೇ ನಾನು ಜಿಮ್ಮನ್ನು ವ್ಲಾಗಲ್ಲಿ ಹಾಕಿದ್ದೆ, ಬಟ್ ಇವತ್ತು ಯಾರೂ ಇರಲಿಲ್ಲ ಜಿಮ್ಮಲ್ಲಿ. ಸೊ ಜಿಮ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ನಾನು ಜಿಮ್ನ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೆ. ಸೊ ಎಸ್, ಆ್ಯಕ್ಚುಲಿ ಜಿಮ್ಮಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ಅಂತ ನಾನು ಮನೆಗೆ ಬಂದು ವಾಯ್ಸ್ ಕವರ್ ಕೊಟ್ಟೆ. ಸೊ ಒಬ್ಬರು ಕೋಚ್ ಅನಿಸುತ್ತೆ ಅವರಿದ್ದರು, ಆಮೇಲೆ ಇನ್ನೊಬ್ಬರು ಪರ್ಸನ್ ಇದ್ದರು. ಸೊ ಅವರು ವರ್ಕೌಟ್ ಮಾಡ್ತಿದ್ರು, ಸೊ ನಾನಿದ್ದೆ. ಸೊ ಅದಕ್ಕೋಸ್ಕರ ನಾನಿವತ್ತು 50 ಮಿನಿಟ್ಸ್ ಆಫ್ ವರ್ಕೌಟ್ ಮಾಡಿದೆ. ಸೊ ಬಿಫೋರ್ ಎಲ್ಲ ನಾನು 45 ಮಿನಿಟ್ಸ್ ಮಾಡ್ತಿದ್ದೆ. ಸೊ ಇವತ್ತು ನಾನು 50 ಮಿನಿಟ್ಸ್ ಆಫ್ ವರ್ಕೌಟ್ ಮಾಡಿದೆ. ಸೊ ಎಸ್, ಓಕೆ. ಸೊ ವರ್ಕೌಟ್ ಮಾಡ್ತಿರೋದ್ರಿಂದ ನನ್ನ ಸ್ಕಿನ್ ಚೆನ್ನಾಗಾಗ್ತಿದೆ. ಬಿಕಾಸ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಬಾಡಿಯಿಂದ ಫೇಸಿಂದ ಸ್ವೆಟ್ ಬಂದರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಎಸ್, ಸೊ ಎಲ್ಲರೂ ದಿನದಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ವಾಕ್ ಅಥವಾ ಮನೇಲೆ ಯೂಟ್ಯೂಬ್ ನೋಡ್ಕೊಂಡು ವರ್ಕೌಟ್ ಮಾಡಿ. ಇಲ್ಲ ಜಿಮ್ಮಿಗೆ ಹೋಗೋರು ಯೂಶಲಿ ಗೊತ್ತಿರುತ್ತೆ. ಸೊ ಎಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಡ್ರಿಂಕಿನ ರೆಸಿಪಿ ಏನು ಅಂದರೆ, ಸೊ ನಾನು ರೆಸಿಪಿ ಥರ ಶೇರ್ ಮಾಡ್ತಿಲ್ಲ ಬಿಕಾಸ್ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ. ಸೊ ತಿರ್ಗಾ ಮಾಡಿದರೆ ವೇಸ್ಟ್ ಆಗುತ್ತೆ. ಇನ್ನೂ ಒಂದು ತಿಂಗಳಿಗಾಗೋಷ್ಟು ಇದೆ. ಸೊ ಎಸ್, ಸ್ಮೆಲ್ಲೇ ಘಮ ಘಮ ಅಂತಿರುತ್ತೆ. ವೆಯ್ಟ್ ಲಾಸ್ ಡ್ರಿಂಕ್ ಅಂದರೆ, ವೆಯ್ಟ್ ಲಾಸ್ ಫುಡ್ ಅಂದರೆ ಚೆನ್ನಾಗಿರಲ್ಲ ಅಯ್ಯೋ ಅನ್ಸತ್ತಲ್ಲ. ಸೊ ಆ ಥರ ಏನೂ ಇಲ್ಲ, ಇದು ಸಕ್ಕತ್ತಾಗಿರುತ್ತೆ, ಕುಡಿಯೋದಕ್ಕೆ ರಸಮ್ ಥರ ಇರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮಮ್ಮಿ ಏನೇನು ಹಾಕಿದ್ದಾರೆ ಅಂದರೆ ಅಗಸೆ ಬೀಜ ಅಂದರೆ ಫ್ಲೇಕ್ ಸೀಡ್ಸ್. ಸೊ ನಾನು ಏನಾದರೂ ತಪ್ಪಾಗಿ ಪ್ರೊನೌನ್ಸ್ ಮಾಡಿದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಗಸೆ ಬೀಜ ಅಂದರೆ ಫ್ಲೇಕ್ ಸೀಡ್ಸ್ ಆ್ಯಂಡ್ ಮೆಂತ್ಯ ಕಾಳು, ಓಕೆನಾ. ಆಮೇಲೆ ಜೀರಿಗೆ, ಪೆಪ್ಪರ್, ಇದು ಏನು ಚಕ್ಕೆ ಮತ್ತು ಲವಂಗ 6 ಆಯ್ತಲ್ಲ. ಎಸ್, ಇಷ್ಟನ್ನು ಜೀರಿಗೆ, ಮೆಣಸು, ಫ್ಲೇಕ್ ಸೀಡ್ಸ್, ಆಮೇಲೆ ಚಕ್ಕೆ, ಲವಂಗ ಆ್ಯಂಡ್ ಇದು ಸೋಂಪು ಮತ್ತು ಅಜ್ವೈನ್. ಏನು ಹೇಳ್ತಾರೆ ಅದಕ್ಕೆ, ಅಜ್ವೈನ್ಗೆ ಏನು ಹಾಕ್ತಾರೆ, ಜೀರ್ಣ ಆಗಕ್ಕೆ ಕುಡಿತಾರಲ್ಲ ಅದು ಅಜ್ವೈನ್. ಚಿಕ್ಕದಾಗಿ ಬರುತ್ತೆ, ಜೀರಿಗೆ ಥರನೇ ಇರುತ್ತೆ, ಬಟ್ ತುಂಬ ಪುಟ್ಟದಾಗಿರುತ್ತೆ. ಈ ಬಜ್ಜಿ ಬೊಂಡಗೆಲ್ಲ ಹಾಕ್ತಾರಲ್ಲ, ಅಂದರೆ ಆ ಸೀಟ್ ಕಲಿಸ್ಬೇಕಾದ್ರೆ ಇದು ಗ್ಯಾಸ್ಟ್ರಿಕ್ ಹಾಕಬಾರ್ದು ಅಂತ ಹಾಕ್ತಾರಲ್ಲ. ಸೊ ಅದನ್ನು ಹಾಕಿದ್ದಾರೆ. ಸೊ ಎಸ್, 7 to 8 ಐಟಮ್ಸ್: ಜೀರಿಗೆ, ಮೆಣಸು, ಫ್ಲೇಕ್ ಸೀಡ್ಸ್, ಚಕ್ಕೆ, ಲವಂಗ, ಮೆಂತ್ಯ, ಆಮೇಲೆ ಅಜ್ವೈನ್. ಸೊ ಇಷ್ಟನ್ನು ನಾವು ಹುರ್ಕೋಬೇಕು, ಒಂದೊಂದೇ ಹುರ್ಕೋಬೇಕು, ಅದು ಸಿಮ್ಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು. ಹುರ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು. ಎಲ್ಲನೂ ಹುರ್ಕೊಂಡು ಸಪ್ರೇಟಾಗಿ ಅಂದರೆ ಸಪ್ರೇಟ್ ಆಗಲ್ಲ, ಒಂದೊಂದೇ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಯಾಕಂದರೆ ಇವಾಗ ಜೀರಿಗೆ ಎಲ್ಲ ಅಂದರೆ ತುಂಬ ಬೇಗ ಹುರ್ಕೊಬಿಡತ್ತೆ, ಆಮೇಲೆ ಮೆಣಸು ಸ್ವಲ್ಪ ಲೇಟ್ ಆಗುತ್ತೆ, ಚಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಸೊ ಒಂದೊಂದೂ ನಿಮಗೆ ನೋಡಿಕೊಂಡು ಹುರ್ದು ಇಟ್ಕೋಬೇಕು ಸಿಮ್ಮಲ್ಲಿ. ತೀರಾ ಒಂಥರ ಹುರ್ಕೋಬಾರ್ದು, ಸೀದೋಗೋ ಥರ. ಸೊ ಹುರ್ಕೊಂಡು ಎತ್ತಿಕೊಂಡು ಆಮೇಲೆ ಅದು ಫುಲ್ ಕಂಪ್ಲೀಟಾಗಿ ಆದಮೇಲೆ ತಿರ್ಗಾ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಇಲ್ದಿರೋ ಥರ ನೋಡ್ಕೊಳ್ಳಿ, ಫುಲ್ ವೈಪ್ ಮಾಡಿ ಇದು ಮಾಡಿ. ನಾನು ಇದನ್ನು ಆಲ್ಮೋಸ್ಟ್ 1.5 ಮಂತಿಂದ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಾವು ನೀರೇನು ಇಲ್ದಿರೋ ತೀರಾ ಫುಲ್ ಡ್ರೈ ಆಗಿ ಮಾಡಿರೋದು. ಸೊ ನೀರೆಲ್ಲ ಇದ್ದರೆ ಕೆಟ್ಟೋಗ್ಬಿಡುತ್ತೆ. ಆ್ಯಂಡ್ ರುಬ್ಕೊಂಡು ಅದನ್ನು ಆರಿಸ್ಬಿಟ್ಟು ಎತ್ತಿಟ್ಕೊಳ್ಳಿ. ಇಲ್ಲ ಅಂದರೆ ಆವಾಗ ಹಾರಿಲ್ಲ ಅಂದರೆ ಅದು ಒಂಥರ ಸ್ಪಾಯ್ಲ್ ಆಗಿಬಿಡತ್ತೆ. ಸೊ ಎಸ್, ಇದು ವೆಯ್ಟ್ ಲಾಸ್ ಡ್ರಿಂಕ್. ಇದಕ್ಕೆ ನೀವು ಬೇಕಂದರೆ ಇದ್ರ ಜೊತೆ ಚಿಯಾ ಸೀಡ್ಸ್ ಕೂಡ ಹಾಕೊಂಡು ಕುಡಿಬಹುದು. ಅದರ್ವೈಸ್ ಆ್ಯಪಲ್ ಸೈಡರ್ ವಿನಿಗರ್ ಕೂಡ ಹಾಕಿ ಕುಡ್ಕೋಬೋದು. ನಾನು ಆ್ಯಪಲ್ ಸೈಡರ್ ವಿನಿಗರ್ನ ಯೂಸ್ ಮಾಡ್ತೀನಿ ಸಮ್ಟೈಮ್ಸ್, ಇಲ್ಲಾಂದರೆ ಲೆಮನ್ ಹಾಕೊಂಡು ಕುಡಿತೀನಿ. ಸೊ 1 ಫುಲ್ ಲೆಮನ್ ತೊಗೊಳ್ಳಿ ಬಿಕಾಸ್ ಲೆಮನ್ ಈಸ್ ರಿಯಲಿ ವೆರಿ ಗುಡ್ ಫಾರ್ ವೆಯ್ಟ್ ಲಾಸ್, ವೆರಿ ಗುಡ್ ಫಾರ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ನಮ್ಮ ವೆಯ್ಟ್ ಲಾಸ್ ಡ್ರಿಂಕಿನ ರೆಸಿಪಿ. ಸೊ ಇನ್ ಕೇಸ್ ಇದು ಖಾಲಿ ಆದಮೇಲೆ ಮಾಡಿದ್ರೆ ನಾನು ತಿರ್ಗಾ ಏನು ಮಾಡಿದ್ರಿ ಅಂತ ಪ್ರೊಸೀಜರ್ ಹಾಕ್ತೀನಿ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಹ ನಾನು ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿರ್ತೀನಿ. ಅಳತೆ ನೀವೇ ನೋಡ್ಕೊಳ್ಳಿ, ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾವು ಆಲ್ಮೋಸ್ಟ್ 2 ಮಂತ್ಸ್ ಮಾಡಿಟ್ಕೊಂಡಿರೋದು, 1.5 ಮಂತ್ ಕುಡಿದಿದ್ದೀನಿ, ಇನ್ನೊಂದು 1 ಮಂತ್ ಕುಡಿಬಹುದೇನೋ. ಸೊ ಎಸ್, ಓಕೆ. ಸೊ
ಸೊ ನಾನು ಇವತ್ತು ಸಂಡೇ ಸ್ಪೆಷಲ್ ಅಂತ ಚಿಕನ್ ಹಾಕಿ ಮ್ಯಾಗಿ ಮಾಡ್ತಿದ್ದೀನಿ. ಸೊ ಫಸ್ಟ್ ಒಂದು ಬಾಣಲಿಗೆ ಚಿಕನ್ ಮತ್ತು ಒಂಚೂರು ಬಟರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಚಿಕನ್ಗೆ ಪುನಃ ತಿರ್ಗಾ ಉಪ್ಪು ಖಾರ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ತಿರ್ಗಾ ಹುರ್ಕೋಬೇಕು, ಯಾಕಂದರೆ ಫ್ಲೇವರ್ಫುಲ್ಲಾಗಿರುತ್ತೆ ಚಿಕನ್ ತಿನ್ನಬೇಕಾದ್ರೆ ಮ್ಯಾಗಿಯಲ್ಲಿ. ಸೊ ಇದಾದ ನಂತರ ಇದೇ ಬಾಣಲಿಗೆ ತಿರ್ಗಾ ಇನ್ನೊಂಚೂರು ಬಟರ್ ಹಾಕಿ ನಾನು ಎಗ್ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಎಗ್ ಚಿಕನ್ ಎರಡು ಚೆನ್ನಾಗಿರುತ್ತೆ ಅಂತ. ಸೊ ಈ ಎಗ್ಗಿಗೂ ತಿರ್ಗಾ ಉಪ್ಪು ಖಾರ ಹಾಕಿ ಚೆನ್ನಾಗಿ ಈ ಥರ ದಪ್ಪಗೆ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಸೊ ಇದನ್ನು ಚಿಕನ್ ಹಾಕಿರೋ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಬಾಣಲಿಗೆ ಇನ್ನೊಂಚೂರು ಬಟರ್ ಹಾಕಿ ತಿರ್ಗಾ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಒಂಚೂರು ಬಾಡಿಸ್ಕೊಂಡಾದ್ಮೇಲೆ ತಿರ್ಗಾ ಇದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟಾಗಿ ಆದಮೇಲೆ ಬೆಂದಾದಮೇಲೆ ಇದಕ್ಕೆ ನಾವು ನೀರು ಹಾಕ್ಕೊಂಡು ಮ್ಯಾಗಿನ ಹಾಕಬೇಕಾಗತ್ತೆ. ಸೊ ನಾನು ಇವತ್ತು ಹಾಟ್ ಆ್ಯಂಡ್ ನೂಡಲ್ಸ್ ಯೂಸ್ ಮಾಡ್ತಿದ್ದೀನಿ, ಮ್ಯಾಗಿ ಅವರ ಬ್ರ್ಯಾಂಡಿಂದು. ಸೊ ನಾರ್ಮಲ್ ಮ್ಯಾಗಿ ಯಾಕೆ ಯೂಸ್ ಮಾಡಿಲ್ಲ ಅಂದರೆ ಅದು ಮೈದಾಯಿಂದ ಮಾಡಿರ್ತಾರೆ, ಅದಕ್ಕೋಸ್ಕರನೇ. ಆ್ಯಂಡ್ ಹೇಳ್ದಂಗೆ ತಿರ್ಗಾ ಇದಕ್ಕೆ ಮ್ಯಾಗಿ ಮಸಾಲ ಮತ್ತು ಒಂಚೂರು ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ ನಾನು. ಯಾಕೆ ಅಂದರೆ ಸಾಂಬಾರು ಪುಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲಿ ಮ್ಯಾಗಿಗೆ ಸಾಂಬಾರು ಪೌಡರ್ ಹಾಕಿ. ಆಮೇಲೆ ತಿಳಿಸಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ. ಆಮೇಲೆ ತಿರ್ಗಾ ನೀರು ಹಾಕಿ ಮ್ಯಾಗಿ ಹಾಕಿದೆ. ಸೊ ನಾನು ಮ್ಯಾಗಿ ಯಾವಾಗಲೂ ಡ್ರೈ ಆಗಿ ಮಾಡ್ತೀನಿ, ಯಾಕಂದರೆ ನಂಗೆ ಡ್ರೈ ಆಗಿ ಇಷ್ಟ. ಆ್ಯಂಡ್ ತಿರ್ಗಾ ಕೊತ್ತಂಬರಿ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಆ್ಯಂಡ್ ಮ್ಯಾಗಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ಮೇಲಿಂದ ಒಂದೊಂದು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಸ್, ಆಲ್ಸೋ ಮೀಶೋಯಿಂದ ನಾನು ಆರ್ಡರ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಬಂದಿದೆ. ಸೊ ನಾನು ನಾಳೆಯಿಂದ ಒಂದೊಂದೇ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಪ್ಲೀಸ್ ಸಪೋರ್ಟ್ ಭೂಮಿ ಕನ್ನಡ ವ್ಲಾಗ್ಸ್. Okay, love you all, see you all in the next vlog. Okay, take care, bye bye.